ಅನೇಕ ಕಡೆ ಸ್ಕೂಲ್ಗಳಿವೆ, ಆದರೆ ಶಿಕ್ಷಕರ ಕೊರತೆ ಇದೆ. ಎಲ್ಲಿವರೆಗೆ ನೀವು ಶಿಕ್ಷಕರು ಸರಿಯಾಗಿ ಕೊಡಲಿಲ್ಲವೋ ಅಲ್ಲಿವರೆಗೆ ಈ ಭಾಗದ ಅಭಿವೃದ್ಧಿ ಆಗಲಿಲ್ಲ. ನಾವೆಲ್ಲರೂ ಕೊನೆ ಹಂತದಲ್ಲಿದ್ದೇವೆ. ಗುಲ್ಬರ್ಗ, ಯಾದಗಿರಿ, ರಾಯಚೂರು, ನಮ್ಮ ಬೀದರ್ ಕೊನೆ ಹಂತದಲ್ಲಿ ಯಾಕಿದ್ದೇವೆ ಅಂದ್ರೆ ಶಾಲೆಗಳಿವೆ, ಬಿಲ್ಡಿಂಗ್ಗಳಿವೆ, ಆಫೀಸರ್ಸ್ಗಳು ಇದ್ದಾರೆ, ಆದರೆ ಶಿಕ್ಷಕರೇ ಇರಲಿಲ್ಲ. ಸೈನ್ಸ್ ಟೀಚರ್ ಇಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಇಂಗ್ಲಿಷ್ ಟೀಚರ್ ಇಲ್ಲ. ಆದ್ರೆ ಹಳ್ಳಿ ಹುಡುಗರು ಓದಲ್ಲ. ಹೇಗೆ ಹಣ ಇದ್ದವರು, ದುಡ್ಡಿದ್ದವರು, ನಮ್ಮಂತವರು ಹೊರಗಡೆ ಸ್ಕೂಲ್ಗಳಿಗೆ ಕಳಿಸ್ತೇವೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ ಓದಿ ಬರ್ತಾರೆ. ಅವ್ರಿಗೆ ಬೇಗನೆ ನೌಕರಿ ಸಿಗ್ತದೆ, ಅವ್ರಿಗೆ ಬೇಗನೆ ಉದ್ಯೋಗಗಳು ಸಿಗ್ತವೆ. ಆದರೆ ಹಳ್ಳಿಯಲ್ಲಿರ್ತಕ್ಕಂಥ ಜನರ ಮಕ್ಕಳು, ಅತಿ ಬಡವರು, ರೈತರು, ರೈತ ಕಾರ್ಮಿಕರು, ಅವರಿಗೆ ಅವರ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲಕ್ಕಿಂತ ಮುಂಚೆ ಮೊದಲು ನೀವು ಈ ಟೀಚರ್ಗಳನ್ನ ಈ ಭಾಗದಲ್ಲಿ ಭರ್ತಿ ಮಾಡತಕ್ಕಂಥದ್ದು ಮಾಡಬೇಕು. ನಾನು ಮಧು ಬಂಗಾರಪ್ಪನ ಹೇಳ್ತೇನೆ, ಯಾರಿವನು? ನಾನು ಮಧು ಬಂಗಾರಪ್ಪನವ್ರಿಗೆ ಹೇಳ್ತೀನಿ, ಎಲ್ಲಿದ್ದೀರಿ? ಇಲ್ಲಿದೆ. ಮೊದಲು ಇಲ್ಲಿ ಸ್ಕೂಲ್ ಕೊಡೋದಕ್ಕಿಂತಲೂ ಬೇಕಾದ್ರೆ ನೀವು ಗಿಡದ ಕೆಳಗೆ ಓದಿಸಿ, ಆದ್ರೆ ಟೀಚರ್ಗಳು ಬೇಕು. ಟೀಚರ್ ಇಲ್ಲದೆ ಏನು ಮಾಡಕ್ಕಿಲ್ಲ. ದಯವಿಟ್ಟು ನೀವೊಂದು 10,000 ಟೀಚರ್ ಭರ್ತಿ ಮಾಡದಿದ್ರೆ ಮೊದಲ ಕಲ್ಯಾಣ ಕರ್ನಾಟಕದಲ್ಲಿ ಭರ್ತಿ ಮಾಡಿ, ಆಮೇಲೆ ಬೇಕಾದ್ರೆ ಮೈಸೂರಿಗೆ ಹೋಗ್ರಿ, ಆಮೇಲೆ ಮಂಡ್ಯಕ್ಕೆ ಹೋಗ್ರಿ, ಆಮೇಲೆ ಬೆಂಗಳೂರಿಗೆ ಹೋಗ್ರಿ, ಬೇರೆ ಕಡೆ ಹೋಗ್ರಿ. ಈಗ ಒಂದು ಮಾತು ಹೇಳಿದ್ರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್.